ಸಂಸ್ಕೃತಿ ಉಂಟು. ತುಳುನಾಡು ನಮ್ಮ ಸಂಸ್ಕೃತಿದ ಊರು. ಅಂಚಾದ ಪ್ರಗ ನಮ್ಮ ತುಳುನಾಡಿನ ಯಾರೊಂದು ಟ್ಯೂಷನ್ ಕ್ಲಾಸ್ ಸ್ಟಾರ್ಟ್ ಮಾಡ್ತಪ್ಪ. ಸುರು ಕಾನಗ ಮತ್ತು 15 ಒಕ್ಕಲಿತ್ತ ಅಕೇರಿಯಾನಗ ಕದಲಿದು ರಟ್ಟು ಬಾಕಿ ಆಯ. ಓ ದೇವರೇ, ಬಾಕ್ಯಾತ್ರೆ ಅಂತ ರದ್ದತ ಅವತಾರ ಮಿನಿಕೊಂಡ ಒಂಜಿ ಗಲಿಗೆ ನೆರಟು ಮಾರಿದು ಮರಣಿಯರಿ ಕೆಂಜಾರಡು ಮಿತ್ತದು ಒಂದುಲೆ ದಾದಮ್ಮ ಗೆಂಡೆ ಆಯ ಬಂದ್ಬಿಡೋರು ಮಾಸ್ಟ್ರೆ ಆ ವಿಮಾನದ ರಟ್ಟು ರೆಂಕೆಯನ್ನು ಮೂರ್ದು ಬಸ್ ಮಾಡ್ತಾನೆ ಎಂಚಿನ ಬಂಗುಡ ನಾವು ಅಲ್ಲ ಕ್ಲಾಸ್ ಹಿಡಿಯರು ಒಂಜಿನ ನರ ಕುರಿಲಚ್ಚಿ ಒಲಿದ್ರೆ ರಟ್ಟು ಹೊಡೆಬೋದು ಅಲ್ಲ ಬಾತ್ನ ಪೆಟ್ಟದಲ್ಲ ಆಯ್ಸ್ ಬಲೆ ಅಮ್ಮ ಬಲೆ ಕ್ಲಾಸಲ್ಲಿ ಕಲಿಸಲಿಲ್ಲ ಎಲ್ಲ ನಿಲ್ಲಿಸ್ತೇನೆ. ಅಲ್ಲ ಜೋಕುಲು ಏನೋ ಪದ್ಯ ಬಂದು ಮರಳು ಗಂಟ ಅವನು ಏನ ಬರುವಾಗ ಪದ್ಯ ಏನ ನಿನ್ನೆ ಪಿಕ್ಚರಿಗೆ ಹೋಗಿದ್ದು. ಎಲ್ಲಿಗೆ? ಪಿಕ್ಚರಿಗೆ. ನಿಮಗೆ ಪಿಕ್ಚರಿಗೆ ಹೋಗ್ಲಿಕ್ಕೆ ಟೈಮ್ ಉಂಟು, ಶಾಲೆಗೆ ಬರ್ಲಿಕ್ಕೆ ಟೈಮ್ ಇಲ್ಲ. ಎಷ್ಟೊತ್ತಿಗೆ ಶಾಲೆಗೆ ಬರುದು? ಎಷ್ಟೊತ್ತಿಗೆ ಶಾಲೆಗೆ ಬರುದು? ಈಗ ಬಂದದ್ದು ಬೇಗ ಆಯ್ತಾ? ಹಾಗಾದ್ರೆ ಮತ್ತೆ ಇಲ್ಲಿ ಬನ್ನಿ ಮಕ್ಕಳೇ, ಇಲ್ಲಿ ಬನ್ನಿ. ನಾನು ಹೇಳಿದ್ದು ಎಂತ? ನಾನು ಬೆಳಿಗ್ಗೆ ಬೇಗ ಬಂದು ಶಾಲೆಯನ್ನೆಲ್ಲ ಸ್ವಚ್ಛ ಮಾಡಬೇಕು, ಅಂಗಳವನ್ನು ಗುಡಿಸಬೇಕು, ಚೇರು ಬೆಂಚಿ ಟೇಬಲ್ ಅನ್ನು ಸ್ವಚ್ಛ ಮಾಡಿ ಒರೆಸಿಡ್ಬೇಕಂತ ಹೇಳಿದ್ದು. ಹಾಗೆ ರಾಪಟದ ಮರ. ಈಗ ನಾವು ಕ್ಲಾಸ್ ಸ್ಟಾರ್ಟ್ ಮಾಡುವಲ್ಲ, ಮುಂದಿನ ಹೆಜ್ಜೆ ಬೆಳಕಾಯಿ ಗುರುಂಡೆ. ಮತ್ತೆ ನಿಮ್ಗೆ ಅವಸರ ಏನು? ರಾಪಟನೆ ಎಂತ ಹೇಳಿದ್ದ ನಾನು ಎಂತ ಹೇಳಿದ್ದೆ ನಿನ್ಗೆ? ಈಗ ಹೇಳಿದ್ದೀನಿ ವಿಚಾರಲ್ಲ, ಬೆಂಚನ್ನು ಒರೆಸ್ಬೇಕಂತ. ನಾನು ಹೇಳಿದ್ದು ಬೆಳಿಗ್ಗೆ ಬೇಗ ಬಂದು ಒರೆಸ್ಬೇಕಂತಮ್ಮ. ಅದಿರ್ಲಿ, ಮಾರ್ಲಿ ನಮ್ ಬರಲ್ಲ ಪೂಜ. ಆಯ್ತು, ಈಗ ಯಾಕೆ ಲೇಟ್ ಆದದ್ದು ಯಾಕೆ? ಮಾಸ್ಟ್ರೆ, ನಾನು ಶಾಲೆಗೆ ಬೇಗ ಬರಬೇಕಂತ ಚಡ್ಡಿ ಪ್ಯಾಂಟ್ ಶರ್ಟ್ ಎಲ್ಲ ಹಾಕಿ ಬೇಗ ಹೊರಟೆ ಮಾಸ್ಟ್ರೆ. ಆದ್ರೆ ಚಿಂಟು ರೆಡಿ ಆಗ್ಲಿಲ್ಲ. ನೀನ್ ಯಾಕೆ ರೆಡಿ ಆಗ್ಲಿಲ್ಲ? ಮಾಸ್ಟ್ರೆ, ನಾನುಂಟಲ್ಲ ಬೇಗ ಎದ್ದು ರೆಡಿ ಆಗಿದ್ದೇನೆ ಮಾಸ್ಟ್ರೆ, ಆದ್ರೆ ನಂದು ಹೇಳಲಿಲ್ಲ. ಎಂತ? ನಾನುಂಟಲ್ಲ ಬೆಳಿಗ್ಗೆ ಬೇಗ ಎದ್ದು ಅಂಗಿ ಚಡ್ಡಿ ಎಲ್ಲ ಹಾಕಿ ರೆಡಿ ಆಗಿದ್ದೆ, ಆದ್ರೆ ನನ್ನ ತಮ್ಮ ನಂದು ಇದ್ದಾನಲ್ಲ ಅವನು ಹೇಳಲೇ ಇಲ್ಲ ಮಾಸ್ಟ್ರೆ. ಅವನಿಗೆ LKG ಬಿಟ್ಟಲ್ಲ ನಾನು ಶಾಲೆಗೆ ಬರುದು. ಅದಿರ್ಲಿ, ನಿನ್ನ ತಮ್ಮನ ಹೆಸರೆಂತ ಈಗ? ನಂದು ಮಾಸ್ಟ್ರೆ. ಪೂರ್ತಿ ಹೆಸರೆಂತಲ್ಲ? ನಂದು ಕುಮಾರ್. ಹಾಗೆ ಸರಿ ಮಕ್ಕಳು ಅಕ್ಕ ಪ್ರಾಕ್ಟೀಸ್ ಅಲ್ಲಿ ಬಾರಿರಪ್ಪ. ಈಗ ಮುಂದಿನ ಪ್ರಶ್ನೆ. ಈಗ ನಮ್ಮ ಮುಂಚಿನ ಕ್ಲಾಸ್ ನಲ್ಲಿ ನಾನು ಸುಮಾರು ಪ್ರಶ್ನೋತ್ತರಗಳನ್ನೆಲ್ಲ ಕಲ್ತುಕೊಂಡು ಬರ್ಲಿಕ್ಕೆ ಹೇಳಿದ್ದೇನೆ. ಹೌದು ಮಾಸ್ಟರ್. ಕಲ್ತುಕೊಂಡು ಬಂದಿದ್ದೀರಾ? ಈಗ ಇವತ್ತು ನಾನು ಕೇಳುವ ಮೊದಲನೆಯ ಪ್ರಶ್ನೆ ನಿನಗೆ. ನೀರಿನಲ್ಲಿ ವಾಸಿಸುವ 5 ಪ್ರಾಣಿ ಯಾವ್ದಾ? ನೀರಿನಲ್ಲಿ ಪ್ರಾಣಿ ಅದು ಜೀವಿ ಅಲ್ಲ ಮಾಸ್ಟರ್. ಜೀವಿ ಯಾವುದು? ಜೀವಿ. ನೀರಿನಲ್ಲಿ ವಾಸಿಸುವ 5 ಜೀವಿಗಳಂದ್ರೆ ಒಂದು ಕಪ್ಪೆ. ಸರಿಯಾದ ಉತ್ತರ. ಒಂದು ಕಪ್ಪೆ, 2 ಕಪ್ಪೆ ಅಮ್ಮೆ, 3 ಕಪ್ಪೆ ಅಪ್ಪೆ, 4 ಕಪ್ಪೆ ತಂಗಿ, 5 ಕಪ್ಪೆ ಅಕ್ಕ, 6 ಕಪ್ಪೆ ದೊಡ್ಡಪ್ಪ, 7 ಕಪ್ಪೆ ಚಿಕ್ಕಮ್ಮ. ದಾದಮೆ ನೀರು ಮಾತ್ರ ಕಪ್ಪೆಯನ್ನು ಒಟ್ಟು ಮಾಡದ ಹಾಗೆ ಅಲ್ಪ. ಮುಂದಿನ ಪ್ರಶ್ನೆ. ಈಗ ಗಣಿತದ ಬಗ್ಗೆ ಪ್ರಶ್ನೆ. ಗಣಿತದ ಬಗ್ಗೆ ಪ್ರಶ್ನೆಯಲ್ಲಿ ಮೊದಲನೆಯ ಪ್ರಶ್ನೆ. ಈಗ ನನ್ನ ಕೈಯಲ್ಲಿ 4 ನಾಯಿ ಮರಿ ಉಂಟು. ಎಲ್ಲಿದೆ? ಅಲ್ಲಿದೆ, ಪುರಂದರ ಕೊಟ್ಟಲ್ಲ. 4 ನಾಯಿ ಮರಿ ಉಂಟು ಅಂತ ಎನಿಸಿಕೋ. ಎಣಿಸ್ಬೇಕು. ಅದೇ ರೀತಿ 4 ಸಂಕಲೆ ಉಂಟು. ಅದ್ಯಾಕೆ? ಮತ್ತೆ ನಾಯಿಯನ್ನು ಯಾವುದರಲ್ಲಿ ಕಟ್ಟಿ ಹಾಕುದಮ್ಮ? ಸಂಕಲೆ. ಈಗ ಪ್ರಶ್ನೆಗೆ ಬರುವ. ಈ 4 ನಾಯಿ ಮರಿಯನ್ನು ನಾನು ಪಕ್ಕದ ಮನೆಯವರಿಗೆ ಮಾರ್ತೇನೆ. ವಿಲ್ಸನ್ನಿಗೆ. ಆಗ ನನ್ನ ಕೈಯಲ್ಲಿ ಎಂತ ಉಳಿತದೆ? ಸಂಕಲೆ. 6 ನಾಯಿ ಮರಿಯನ್ನು ಮಾರ್ಬೇಕಾದ್ರೆ ಸಂಕಲೆ ಮಾರುದಿಲ್ವಣ? ನನ್ನ ಕೈಯಲ್ಲಿ ಉಳಿಯುವುದು ಹಣ. ಮಾಸ್ಟರ್, ಅವನಿಗೆ ಏನು ಗೊತ್ತಿಲ್ಲ. ನಂಗೆ ಕೇಳಿ ಮಾಸ್ಟರ್, ನಂಗೆ ಕೇಳಿ. ಈಗ ಒಂದು ಸಾಮಾನ್ಯ ಪ್ರಶ್ನೆ. ದನ ನಮಗೆ ಯಾಕೆ ಹಾಲು ಕೊಡ್ತದೆ? ದನ?
ಬೆತ್ತ. ದನ 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 ನಮ್ಗೆ ಯಾಕೆ ಯಾಕೆ ಹಾಲು ಕೊಡ್ತದೆ? ಓಕೆ, ಹಾ. ದನ ನಮ್ಗೆ ಯಾಕೆ ಹಾಲು ಕೊಡ್ತದೆ ಅಂದ್ರೆ ಹಾ. ದನಕ್ಕೆ ಡಿಪ್ಪೋಗೆ ಹೋಗಿ ಕೊಡ್ಲಿಕ್ಕೆ ಆಗ್ತಿಲ್ಲ, ಅದಕ್ಕೆ ಮಾಸ್ಟ್ರೆ. ಒಂದು ಪ್ರಶ್ನೆಗೆ ಉತ್ತರ ಯಾರ ನಿನ್ಗೆ ಹೇಳಿಕೊಟ್ಟದ್ದು? ಈಗೆಲ್ಲ ಪರೀಕ್ಷೆಗೆ ಬರಿಬಾರ್ದಮ್ಮ, ಇದು ತಪ್ಪು ಉತ್ತರ. ಗೊತ್ತಾಯ್ತಲ್ಲ? ಈಗ ಮುಂದಿನ ಪ್ರಶ್ನೆ ನಿನ್ಗೆ. ಮುಂದಿನ ಪ್ರಶ್ನೆಯಲ್ಲಿ ಇಲ್ಲಿ ಬಾ, ನಿನ್ಗೆ ಇನ್ನು ಪ್ರಶ್ನೆ ಮುಗಿಲಿಲ್ಲ. ನಿನ್ಗೆ ವಿಜ್ಞಾನದ ಬಗ್ಗೆ ಪ್ರಶ್ನೆ ಉಂಟು. ನಂಗೆ ಕೇಳುದ ಆ, ಮಾಸ್ಟ್ರೆ? ವಿಜ್ಞಾನದ ಬಗ್ಗೆ ಪ್ರಶ್ನೆ. ಹೇಳಿ ಮಾಸ್ಟ್ರೆ. ಸೂಜಿಯಿಂದ ಕೈಗೆ ಸುಚ್ಚಿದಾಗ ರಕ್ತ ಯಾಕೆ ಬರ್ತದೆ? ಅದು ಸುಲಭ ಅಲ್ಲ ಮಾಸ್ಟ್ರೆ? ಸುಲಭ ಆದ್ರೆ ಹೇಳು. ಸೂಜಿಯಿಂದ ಕೈಗೆ ಚುಚ್ಚಿದರೆ ರಕ್ತ ಯಾಕೆ ಬರ್ತದೆ ಅಂದ್ರೆ ಅಂದ್ರೆ ಆ ಚುಚ್ಚಿದ ನಾಯಿವಾಗ ಯಾರಂತ ನೋಡ್ಲಿಕ್ಕೆ ಬರ್ತದೆ ಮಾಸ್ಟ್ರೆ. ಇದು ಹೇಳಿಕೊಟ್ಟ ಬೋಳಿ ಮಗ ಯಾರು? ಆ ಕೋಕೋಕಾಲ ಬರ್ಬಿದ್ಯಾ ಹೆಚ್ಚು ನನಗೆ. ಇವ ಸಾಕು ಸಾಕು, ನಿಂದ ಸಾಕ. ಭಾರಿ ಬುದ್ಧಿವಂತರೇನು. ಈಗ ಮುಂದಿನ ಪ್ರಶ್ನೆ ನಿನಗೆ. ಯಾರಂತ ಹೇಳಿದ್ರೆ, ನಾನು ಪ್ರಬಂಧ ಕಲ್ತ್ಕೊಂಡು ಬರ್ಲಿಕ್ಕೆ ಹೇಳಿದ್ದೇನೆ. ಈಗ ಹಾಡಿನ ಬಗ್ಗೆ ಪ್ರಬಂಧ ಹೇಳು ನೋಡುವ. ಆಡು ಹಾ, ಸತ್ಯನ. ಹಾಡಿನ ಬಗ್ಗೆ ಪ್ರಬಂಧ. ಹೇಳು ಹೇಳು. ಹೇಳಿ, ಹೇಳಿ, ಹೇಳಿ. ಆ, 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 ಆಡುವಂತೂ ಸಾಕು ಪ್ರಾಣಿ. ಹಾಡು ಒಂದು ಸಾಕು ಪ್ರಾಣಿ, ಸರಿಯಾದ ಉತ್ತರ. ಅದು ಅದು ನಮಗೆ ಲಾಡು ಕೊಡ್ತದೆ. ಎಂತ ಹಾಡು ನಮ್ಗೆ ಲಾಡು ಕೊಡ್ತದೆ? ಎಂತ ಅದು ಬೇಕರಿ ಇಟ್ಟಿದೆ ನಾನು. ಮಾಸ್ಟ್ರೆ, ಹಾ. ಅದು ಲಾಡು ಬಿಟ್ಟಿ ಆಗ್ತದಲ್ಲ, ಹಾ. ಅದು ಅವನ ಬಾಯಿಗೆ ಬರುವ ಲಾಡು ಆದದ್ದು ಮಾಸ್ಟ್ರೆ. ಮತ್ತೆ ಮೊನ್ನೆ ನಾನು ನಿಮ್ಗೆ ಒಂದು ಕಪ್ಪು ತಿಂದು ಲಾಡು ತಂದು ಕೊಟ್ಟದ್ದು ನೀವು ತಿಂದಿದ್ದೀರಿ. ನೀನು ಕೊಟ್ಟದ್ದು ಅದ ಮೊನ್ನೆ. ಆ, ಇಲ್ಲಿ ಬಾ. ಇನ್ನು ಯಾರ ಹತ್ರ ಹೇಳ್ಬೇಡ, ನಮ್ಮ ಹತ್ರ ಇಲ್ಲ, ಆಯ್ತಾ? ಅದನ್ನ ಹೇಗೆ? ಈಗ ಮುಂದಿನ ಪ್ರಶ್ನೆ ಅಲ್ಲ ಯಾರಿಗೆ? ಮಾಸ್ಟ್ರೆ, ಹಾ, ಅಷ್ಟೇ ಅಲ್ಲ, ಮತ್ತೆ ಅದು ನಮಗೆ ಹಾಲು ಕೂಡ ಕೊಡ್ತದೆ. ಸರಿ, ಹಾಡು ನಮ್ಗೆ ಹಾಲು ಕೊಡ್ತದೆ. ಪ್ರಬಂಧ ಮುಗಿಲಿಲ್ಲ, ಮುಂದುವರ್ಸು. ಹಾ, ಮತ್ತೆ ಹಾ, ಆಡಿನ ಅಮ್ಮ ಕೂಡ ನಮಗೆ ಹಾಲು ಕೊಡ್ತದೆ. ಒಂದೇ ಜಾತಿ ಅಲ್ಲ ಮಾರ್ರೆ. ಆಡಿನ ಅಕ್ಕ ಕೂಡ ಹಾಲು ಕೊಡ್ತದೆ. ಆಡಿನ ಅಮ್ಮ ಕೂಡ ತಂಗಿ ಅಲ್ಲ, ತಂಗಿರುವುದು ತಮ್ಮ ಕೂಡ ಹಾಲು ಕೊಡ್ತದೆ. ಹಾಡಿನ ತಮ್ಮ ಹಾಲು ಕೊಡುದಲ್ಲ ಮಾರಿ, ಅದು ಮೂತ್ರ ಕೊಡುವುದು. ಅಲ್ಲವೇ ಈ ಹಾಡಿನ ತಮ್ಮನೊಟ್ಟು ಪೇರ್ ಪರಿಯರು ಕೊಡ ಬರ್ಬೋದಪ್ಪ ಅವ. ಈಗ ಪಾಪಾಯ ಮಗ ಪೇರು. ಈಗ ನಿನ್ಗೆ ನೀನು ಭಾರಿ ಬುದ್ಧಿವಂತನ. ಇಲ್ಲಿ ಬಾ. ಹೇಳು ಮಾಸ್ಟ್ರೆ. ಪಕ್ಷದಿಂದ ಪಕ್ಷಕ್ಕೆ ಹೋದ್ರೆ ಪಕ್ಷಾಂತರ, ಹ್ಮ್. ಗಂಡಾಂತರ ಅಂದ್ರೆ ಏನು? ಅದು ಸುಲಭ ಮಾಸ್ಟ್ರೆ. ಸುಲಭ, ಹೇಳು. ತುಂಬಾ ಸುಲಭ. ಭಾರಿ ಹುಷಾರಿದ್ದೀನಿ, ಹೇಳು. ಗಂಡಂತರ ಅಂದರೆ ಹಾ. ಒಬ್ಬ ಗಂಡನನ್ನು ಬಿಟ್ಟು ಇನ್ನೊಬ್ಬಳ ಗಂಡನೊಟ್ಟಿಗೆ ಓಡಿ ಹೋಗಿದೆ ಗಂಡಂತರ. ಯಾರು ಹೇಳಿಕೊಟ್ಟದ್ದು ಇದು ಮತ್ತೆ ನಿನ್ಗೆ? ಸರಿಯಲ್ಲ ಮಾಸ್ಟ್ರೆ? ಹಾ? ಸರಿಯಲ್ಲ, ತಪ್ಪು ಉತ್ತರ ಅದು. ಈಗ ಮೊದಲನೇ ಪ್ರಶ್ನೆ ನಿನ್ಗೆ. ಈಗ ನಾನು ನಿಮ್ಮ ಹತ್ರ ಒಂದು ನಾಯಿ ಮರಿ ಬಗ್ಗೆ ಪದ್ಯ ಕಲ್ತ್ಕೊಂಡು ಬರ್ಲಿಕ್ಕೆ ಹೇಳಿದ್ದೇನೆ. ಹಾ, ಹಾ, ಹಾ. ಯಾರು ಕಲ್ತ್ಕೊಂಡು ಬಂದಿದ್ದೀರಿ? ನಾನು. ಕಲ್ತು ಹೇಳಿ. ಹಾ, ಪದ್ಯ. ನಾಯಿ ಮರಿ ತಿಂಡಿ ಬೇಕೆ. ವೆರಿ ಗುಡ್, ವೆರಿ ಗುಡ್, ನಾಯಿ ಮರಿ ತಿಂಡಿ ಬೇಕೆ. ವೆರಿ ಗುಡ್. ಉತ್ತಮ, ಮುಂದೋಗಿ. ನಾಯಿ ಮರಿ ತಿಂಡಿ ಬೇಕೆ. ಒಂದು ನಿಮಿಷ, ನಿಮ್ಮ ಈ ನಾಯಿ ಮರಿ ಮುಂದೆ ಹೋಗ್ಲಿಕ್ಕಿಲ್ವಾ? ಮತ್ತೆ ನೀವು ನಿಮಗೆ ಬೇಕಾ ಬೇಡ ಅಂತ ಹೇಳೇ ಇಲ್ಲ. ಹಾಗಾದ್ರೆ ಈಗ ನಾಯಿ ಮರಿ ಅಂತ ನಾನು. ಹಾಗೆ ಅಂತ ಎಣಿಸ್ಬೇಕು ಮಾಸ್ಟ್ರೆ. ಓ, ನಾಯಿ ಮರಿ ಅಂತ ನಾನು ಎಣಿಸಿಕೊಳ್ಬೇಕಲ್ವಾ? ಆಯ್ತು, ನೋಡುವ. ಈಗ ಒಂದು ಸುಲಭದ ಪ್ರಶ್ನೆ. ನಿಮಗೆ ದೊಡ್ಡ ಪ್ರಶ್ನೆ ಕೇಳಿ ಏನು ಪ್ರಯೋಜನ ಇಲ್ಲ ಮಾರಾಯ ನಿಮ್ಗೆ. ಈಗ ಮುಂದಿನ ಪ್ರಶ್ನೆ, ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು ಎಷ್ಟು ಗಂಟೆಗೆ? ಸಿಕ್ಕಿದ್ರೆ ನಮ್ಗೆ ಸ್ವಾತಂತ್ರ್ಯ ಸಿಕ್ಕಿದ ಮಾಸ್ಟ್ರೆ. ಈ ಸ್ವಾತಂತ್ರ್ಯ ಸಿಕ್ಕಿದ ಬಗ್ಗೆ ಕೂಡ ಸಂಶಯವಾ? ನಮ್ಮ ದೇಶಕ್ಕೆ 1947ನೇ 14 ಆಗಸ್ಟ್ ರಂದು 12 ಗಂಟೆಗೆ ಸ್ವಾತಂತ್ರ್ಯ ಸಿಕ್ಕಿದೆ. ಎಪ್ಪೆ ಏಕಲ್ಲಿ 2 ಗಂಟೆ ಜಪ್ಪುನಂತೆ ಮಾಸ್ಟ್ರೆ, ಪಾಪ 12 ಗಂಟೆ ಜೈನ್ಸೆ ಗೊತ್ತಾವನು. ಎಂತದ ಒಂದು ಚಿಕ್ಕ ಚಿಲ್ಲರೆ ಪ್ರಶ್ನೆ ಕೇಳಿದ್ದಾನೆ, ಅದಕ್ಕೆ ಉತ್ತರ ನಿಮಗೆ ಹೊಡಿಲಿಕ್ಕಿಲ್ಲ ಗೊತ್ತಿಲ್ಲ. ಮತ್ತೆ, ಹೊಡಿಲಿಕ್ಕಿಲ್ಲ. ಹೊಡಿತೇನೆ. ಹೊಡಿಲಿಕ್ಕಿಲ್ಲ. ಯಾಕೆ ಹೊಡಿಲಿಕ್ಕೆ ಹಾಕಿಲ್ಲ? ಕಾನೂನುಂಟು ಮಾಸ್ಟ್ರೆ. ಈಗ ಹೊಡೆದರೆ ಕಾನೂನು ಉಂಟಾ? ಮಕ್ಕಳಿಗೆ ಹೊಡಿಲಿಕ್ಕಿಲ್ಲ. ಹಿಂಕಿದ್ದಾರೆ. ನಾನು ಹೇಳ್ತೇನೆ, ಎಂತ? ಕಾನೂನು ತರ್ಲಿಕ್ಕೆ ಹೇಳ್ತೇನೆ, ಕಿಂಕ್ಲಿಕ್ಕಿಲ್ಲ ಅಂತ. ನಮ್ದು ಅವತ್ತರ ಕಿಂಕದ ಕಾನೂನು ಕಲಪೆಗೆ ನನಗೆ ಆಗುದಿಲ್ಲಮ್ಮ. ನಿಮ್ಮ ಹತ್ರ ನನಗೆ ಸಾಕಾಯ್ತು. ಈಗ ನಿಮ್ಗೆ ಎಂತ ಅದು ಸಂಶಯ ಉಂಟಾ ಮಗ? ಸಂಶಯ ಬಗ್ಗೆ ನನಗೆ ಜಾಸ್ತಿ ಇರುವುದು. ಉಂಟಾ? ಹೌದು ನೋಡು, ಇನ್ನ ಸಂಶಯ ಅಂತ ನೋಡುವ. ಮಾಸ್ಟ್ರೆ, ಹಾ, ಮಂಗನಿಂದ ಮಾನವ ಆದದ್ದು ಹೌದಾ ಮಾಸ್ಟ್ರೆ? ಅದು ಸರಿ, ಸರಿ. ಮಂಗನಿಂದ ಮಾನವಾದ ಸರಿ. ಹಾಗಾದ್ರೆ ಈಗ ಯಾಕೆ ಆಗುದಿಲ್ಲ? ಈಗ ಮಾನವನೇ ಮುಖ ಆಗ್ತಿದ್ದಾನಲ್ಲಮ್ಮ, ಮತ್ತೆ ಹೇಗೆ ಆಗುದು? ಹಾ, ಈಗ ಮಾಸ್ಟ್ರೆ, ಹಾ? ಅವನು ದೊಡ್ಡವನಾಗಿ ದೊಡ್ಡ ಮಂಗ ಆಗ್ತಾನೆ ಮಾಸ್ಟ್ರೆ. ನೀನು ನಾನು ಇಂಜಿನಿಯರ್ ಆಗ್ತಾನೆ. ಇಂಜಿನಿಯರ್ ಆಗಿ
ಇದು ಇಂಜಿನಿಯರ್ ಸುರುಪು ನೀವು. ಮಾಸ್ಟ್ರೆ ನಂಗೂ ಸಂಶಯ ಉಂಟು. ನಿಂಗೆ ಸಂಶಯ ಉಂಟಾ? ನಂಗೂ ಸಂಶಯ ನಿನ್ನ ಉಂಟು. ಸಂಶಯ ಅಂತ ನೋಡುವ. ಮಾಸ್ಟ್ರೆ ಹಾ. ನನ್ನ ಸಂಶಯದಿಂದ ನಿಮ್ಮ ಭವಿಷ್ಯ ಅಡಗಿದೆ ಮಾಸ್ಟ್ರೆ. ಅವನಿಗೆ ಅವನ ಸಂಶಯದಲ್ಲಿ ನನ್ನ ಭವಿಷ್ಯ ಹೇಗಿದೆ. ಅವನು ಪಾಠದಲ್ಲಿ ಸ್ವಲ್ಪ ಹಿಂದೆ ಆದ್ರೂ ಅವನಿಗೊಂದು ಗುರು ಹೋಗ್ತೀವಿ. ಗುರುಗಳಿಗೆ ಹೇಗೆ ಗೌರವ ಕೊಡ್ಬೇಕಂತ ಗೊತ್ತುಂಟು ಅವನಿಗೆ. ಎಂತ ನಿನ್ನ ಸಂಶಯ ಅಂತ ಇಲ್ಲ ಹೇಳಿ ಮಾಸ್ಟ್ರೆ, ಇದು ನಿಮ್ಮ ಮಗಳ ಫೋನ್ ನಂಬರ್ ಕೊನೆಯದ್ದು 6789896. ಅದು 896. ಅವು ಏನು ಫೋನ್ ನಂಬರ್ ತಿಕ್ಕೊಂಡಿದ್ದು?